ಓಂ ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯಾ ಸ್ಥಿತಂ ರಾವಣಂ ಜಾಗೃತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋರಣಂ ಉಪಾಗಮ್ಯ ಬ್ರವಿದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾ ನರೀನ್ ವತ್ಸ ಸಮರೇ ವಿಜಯಿಷ್ಯಸಿ ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯ್ಯಂ ಪರಮಂ ಶಿವಂ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಕಿವಿಗತ್ತಿ ಇವಾಗ ಇಟ್ಕೋಬೇಡಿ, ನನ್ ಮಾತು ಕೇಳ್ಬೇಕು ನೀವು. ಈಗ ಹೇಳ್ದಂತ ಮಂತ್ರ ಇವತ್ ಭಾನುವಾರ ಆದ್ರಿಂದ ಆ ಮಂತ್ರ ಹೇಳಿದೆ. ಯಾವ ಮಂತ್ರ ಅದು? ಆದಿತ್ಯ ಹೃದಯಂ ಅಂತಾರೆ. ಆ ಮಂತ್ರ ಹೇಳಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅಂತ ರಾಮನಂತ ಶ್ರೀರಾಮಚಂದ್ರನಿಗೆ ರಾವಣನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾನೆ. ರಾವಣನ ಜೊತೆ ದೇವತೆಗಳೇ ಯುದ್ಧ ಮಾಡಕ್ಕೆ ಹಿಂಜರಿಯುತ್ತಾ ಇರ್ತಾರೆ. ಆದ್ರೆ ರಾಮ ಸಾಮಾನ್ಯ ಮನುಷ್ಯನ ರೀತಿ ಇದ್ದಾನೆ. ಹಾಗಾಗಿ ಯುದ್ಧ ಮಾಡ್ಬೇಕಾದ್ರೆ ಕಾನ್ಫಿಡೆನ್ಸ್ ಕಳ್ಕೊಂಡಾಗ ಅಗಸ್ತ್ಯ ಮಹಾಮುನಿಗಳು, ನಮ್ಮ ಸೌತ್ ಇಂಡಿಯಾದಲ್ಲೆಲ್ಲ ಯೋಗ ಪ್ರಚಾರವಾಗಕ್ಕೆ ಮುಖ್ಯವಾದ ಕಾರಣ ಅಗಸ್ತ್ಯ ಮುನಿಗಳು. ಈವನ್ ಬಿಫೋರ್ ಪತಂಜಲಿ ಈ ಯೋಗ ವಿದ್ಯೆಯನ್ನ ಪ್ರಚಾರ ಮಾಡಿದವರು. ಅವರು ರಾಮಚಂದ್ರನಿಗೆ ಈ ಆದಿತ್ಯ ಹೃದಯವನ್ನ ಬೋಧನೆ ಮಾಡಿ ಇದನ್ನ ಚಾಂಟ್ ಮಾಡ್ಬೇಕು, ಯುದ್ಧ ಮಾಡು, ಖಂಡಿತ ಗೆಲ್ತೀಯ ಅಂತಾರೆ. ಅಂತ ರಾಮಚಂದ್ರನಿಗೆ ಅತ್ಯಂತ ಶಕ್ತಿ ಮತ್ತೆ ಆತ್ಮವಿಶ್ವಾಸ ಬಂದ್ಬಿಡತ್ತೆ. ಅದಾದ್ಮೇಲೆ ಸುಲಭವಾಗಿ ರಾವಣನ ಮೇಲೆ ಯುದ್ಧವನ್ನ ಗೆಲ್ತಾನೆ. ಮನನಾತ್ರಾಯತೆ ಇತಿ ಮಂತ್ರ, ಮನುಷ್ಯನ ಮನಸ್ಸನ್ನ ಪರಿವರ್ತನೆಗೊಳಿಸುವಂತದ್ದು ಮಂತ್ರಗಳು. ಹಾಗಾಗಿ ನಾವು ಯೋಗ ಮಾಡ್ಬೇಕಾದ್ರೆ ಮಂತ್ರ ಕಡ್ಡಾಯ. ಸೊ ಓಂಕಾರ ಸರ್ವ ವೇದೇಶು ಇತ್ಯೇಕಾಕ್ಷರಂ ಬ್ರಹ್ಮ ಅಂದ್ರೆ ಓಂಕಾರ 4 ವೇದಗಳೇನಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, 4 ವೇದಗಳಿಗೆ ಓಂಕಾರ ಸಮ ಅಂತ ಹೇಳಲಾಗತ್ತೆ. ಇತ್ಯೇಕಾಕ್ಷರಂ ಬ್ರಹ್ಮ, ಕೇವಲ ಒಂದೇ ಒಂದು ಅಕ್ಷರ ಓಂಕಾರ, ಆದ್ರೆ ಬ್ರಹ್ಮನಿಗೆ ಸಮಾನ. ಅದಕ್ಕೆ ನೀವು ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರಿರಬಹುದು, ಅಥವಾ ಯೋಗ ಕ್ಲಾಸ್ ಪ್ರಾರಂಭ ಮಾಡ್ಬೇಕಾದ್ರಿರಬಹುದು, ಯಾವುದೇ ಶಾಂತಿ ಮಂತ್ರವನ್ನ ಹೇಳುವ ಮುನ್ನ ಇರಬಹುದು, ಓಂಕಾರ ಕಡ್ಡಾಯವಾಗಿ. ಓಂಕಾರ ಯೋಗದ ಬಹಳ ಮುಖ್ಯವಾದ ಭಾಗ. ಹಾಗಾಗಿ ಓಂಕಾರವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದ ಮೋಕ್ಷದಂ ಚೈವ ಓಂಕಾರಾಯ ತೇ ನಮಃ. ಅಂದ್ರೆ ಓಂಕಾರ ಕೇವಲ ಒಂದು ಬಿಂದು. ಆದ್ರೆ ದೊಡ್ಡ ದೊಡ್ಡ ಯೋಗಿಗಳು, ಜ್ಞಾನಿಗಳು ಆ ಓಂಕಾರ ಎನ್ನುವ ಬಿಂದುವಿನ ಮೇಲೆ ಧ್ಯಾನ ಮಾಡಿ ಅವರಲ್ಲಿರೋ ಕಾಮವನ್ನ ಗೆದ್ರು, ಅವರು ಮೋಕ್ಷಕ್ಕೆ ತಲುಪಿದ್ರು ಅಂತ. ಹಾಗಾಗಿ ಓಂಕಾರದ ಒಂದು ಉಚ್ಚಾರಣೆಯನ್ನ ಸ್ವಲ್ಪ ನೀವೇನ್ ಆಸನಗಳೆಲ್ಲ ಮಾಡ್ತಾ ಇದ್ದೀರಾ ಅದ್ರ ಜೊತೆ ಅಳವಡಿಸ್ಕೊಂಡ್ರೆ ಅದ್ರ ಬೆನಿಫಿಟ್ ತುಂಬಾ ಇರುತ್ತೆ. ಓಂಕಾರದ ಬಗ್ಗೆ 8 ಅವರ್ ಉಪನ್ಯಾಸ ಮಾಡ್ತೀನಿ ನಾನು ಬರೀ ಓಂಕಾರದ ಬಗ್ಗೆ. ಸಮಯ ಇಲ್ಲದೆ ಇರೋದ್ರಿಂದ ಸುಮ್ನೆ ಇದೊಂಚೂರು ಅದೊಂಚೂರು ಉಪ್ಪಿಷ್ಟು ಹುಳಿ ಇಷ್ಟು ಖಾರಸಿ ಇಷ್ಟಿಷ್ಟು ಒಪ್ಪಿಡ್ದೊಡೋದು ಭೋಜ್ಯವಂತ ಜೀವಿತಮಂ ತಪ್ಪು ಸರಿ ಬೆಪ್ಪು ಜಣಾಂತ ಕುಂದಗಳ ಬಗ್ಗೆ 20 ಸೇರಿ ರುಚಿ ಮಂಕುತಿಮ್ಮ. ಡಿ ವಿ ಗುಂಡಪ್ಪನವರು ಊಟ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಹುಳಿ ಸಿಹಿ ಖಾರ ಎಲ್ಲ ಇರ್ಬೇಕಂತೆ. ಏನೋ ಒಂದೇ ಇದ್ಬಿಟ್ರೆ ಮೊನೋಟನಸ್ ಇಸ್ ಬೋರಿಂಗ್ ಅಂತೀವಿ. ಹಾಗಾಗಿ ಎಲ್ಲಾ ವಿಷಯಕ್ಕೂ ಒಂಚೂರು ಸಮಯ. ಹಂಗಾಗಿ ಸ್ವಲ್ಪ ಮಾತ್ರ ಟಚ್ ಮಾಡಿ ಹೋಗ್ತೀನಿ. ಈ ಟಚ್ ಅಲ್ಲಿ ಏನು ಯಾಡ್ ಕೇಳಿದೀರಾ? ಹಂಗೆ ಬರೀ ಟಚ್ ಮಾಡಿ ಹೋಗೋವಂಥದ್ದು. ಮುಂದೆ ಯಾವಾಗಾರ ಅವಕಾಶವಾದ್ರೆ ಬೇಕಾದ್ರೆ ಯಾವ್ದೋ ಒಂದು ವಿಚಾರದ ಬಗ್ಗೆನೆ ಒಂದಷ್ಟು ಕ್ಲಾಸ್ ಬೇಕು ಅಂದ್ರು ಬೇಕಾದ್ರೆ ಮಾಡೋಣ. ಯಾಕಂದ್ರೆ ಮೇಡಮ್ ನಮ್ಮ ಮೈಸೂರು ಯೋಗೀಸ್ನ ಒಂದು ಮುಖ್ಯವಾದ ಅಂಗ. ನಾನು ಮೈಸೂರು ಯೋಗೀಸ್ನ ಸಂಸ್ಥಾಪಕ ಇವ್ರ ಜೊತೆ. ಹಾಗಾಗಿ ನಮ್ಮ ಮೈಸೂರು ಯೋಗೀಸ್ಗಳಿಗೆ ನಮ್ಮ ಒಂದು ಏನಿದೆ, ನಮ್ಮ ನಾಲೆಜ್ ಇರ್ಬೋದು, ಸ್ಕಿಲ್ ಇರ್ಬೋದು, ಎಲ್ಲ ಯಾವಾಗ್ಲೂ ಮುಡಿಪಾಗಿರುತ್ತೆ. ಇವರು ಮೈಸೂರು ಯೋಗೀಸ್ ಅಂದ್ರೆ ಯುವರ್ ಆಲ್ಸೋ ಪಾರ್ಟ್ ಆಫ್ ಅವರ್. ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ, ಆ ರೀತಿ ತುಂಬಾ ವಿಭಿನ್ನವಾದ ಕೋರ್ಸಸ್ ಗಳೆಲ್ಲ ಮಾಡ್ತೀವಿ ನಾವು. ಬೇಕಾದ್ರೆ ನಿಮ್ಗೆ ಇಲ್ಲೇ ಬಂದು ಯಾವ್ದಾದ್ರು ವಿಚಾರದ ಮಂತ್ರ ಯೋಗ ಇರ್ಬೋದು, ಸಂಜೀವಿನಿ ಓಂಕಾರ ಧ್ಯಾನ ಅಂತ ಅದಿರ್ಬೋದು, ಪ್ರಾಣ ಯಜ್ಞ ಅಂತಿದೆ, ಕೇಳಿದೀರಾ? ಪ್ರಾಣಾಯಾಮ ಇಸ್ ಡಿಫ್ರೆಂಟ್, ಪ್ರಾಣ ಯಜ್ಞ ಇಸ್ ಡಿಫ್ರೆಂಟ್. ಪ್ರಾಣಾಯಾಮಕ್ಕಿಂತ 100 ಪಟ್ಟು ಹೆಚ್ಚು ಕೆಲಸ ಮಾಡುವಂತದ್ದು ಪ್ರಾಣ ಯಜ್ಞ. ಸೊ ಅಂತದನ್ನೆಲ್ಲ ವಿಶೇಷವಾದಿದೆ. ನಾವು ನಿಂತ ನೀರಾಗ್ಬಾರ್ದು. ಕೇವಲ ಏನೋ
ಸ್ಥೀಮಿತ ಮಾಡ್ಕೊಂಡ್ ಬರ್ಬಾರ್ದು. ಮನುಷ್ಯನ ಜ್ಞಾನ ಬೆಳಿತಾ ಹೋಗ್ಬೇಕು. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಆಳ್ಪರಿಂದ ಕಂಡು, ಕೆಲವಂ ತಾನೇ ಸ್ವತಃ ಮಾಡಿ ತಿಳಿ ಎಂದ ಸರ್ವಜ್ಞ. ಹೌದು ಅಲ್ವಾ? ಬೇರೆ ಬೇರೆ ಅವರಿಂದ ಕಲಿಬೇಕು. ಅನೋಭದ್ರಾಯ ಕೃತವೋ ಎಂತು ವಿಶ್ವತಃ. ಪ್ರಪಂಚದ ಮೂಲೆ ಮೂಲೆಯಿಂದ ಜ್ಞಾನ ನಮಗ್ ಬರ್ಬೇಕಂತೆ. ಯಾವಾಗ ಬರುತ್ತೆ ನಮ್ಗೆ? ಒಂದಷ್ಟು ಕಡೆ ಹೋದಾಗ, ಒಂದಷ್ಟು ಜನನ ನಾವು ಕರೆಸಿ ಅವರಿಂದ ಮಾರ್ಗದರ್ಶನವನ್ನ ಪಡ್ಕೊಂಡಾಗ ಬರುತ್ತೆ. ಹೌದಾ ಅಲ್ವಾ? ಹಾಗಾಗಿ ಇದಕ್ಕೆಲ್ಲ ಅವಕಾಶ ಇದೆ. ಸ್ವಲ್ಪ ಆದಷ್ಟು ಬೆಳೆಯುವ ಪ್ರಯತ್ನವನ್ನ ಮಾಡಿದ್ರೆ ಅನುಕೂಲ. ಯೋಗದ ಪುಸ್ತಕ ಯಾವುದು? ಯೋಗದ ಅಧಿಕೃತವಾದ ಗ್ರಂಥ ಯಾವುದು? ಹೇಳ್ದವ್ರಿಗೆ ಪ್ರೈಸ್. ಅಧಿಕೃತವಾದ ಗ್ರಂಥ ಯೋಗಕ್ಕೆ ಪಾತಂಜಲ ಯೋಗ ಸೂತ್ರನ ಇಲ್ಲ, ಯಾರು ಹೇಳಿದ್ ಭಗವದ್ಗೀತೆ ಅಂತ? ಮೇಡಮ್ಗೆ ಪ್ರೈಸ್, ಆಮೇಲೆ ಕೊಟ್ಬಿಡಿ, ನನ್ನ ಹತ್ರ ಇಲ್ಲ. ಆಯ್ತಾ? ಆಯ್ತಾ? ನನ್ಗೆ ಹಣ್ಣು ಕೊಟ್ಟಿದಿರಲ್ಲ, ಅದ್ರಲ್ಲಿ ತೆಗೆದು ಕೊಟ್ಬಿಡ್ಬೇಡಿ, ಇವ್ರದಲ್ಲಿ ಬೇಕಾದ್ರೆ ತೆಗೆದುಕೊಡಿ. ಆಯ್ತಾ? ಸೊ ಭಗವದ್ಗೀತೆ ಯೋಗದ ಅಧಿಕೃತವಾದ ಗ್ರಂಥ. ಯೋಗ ನೀವು ಮಾಡ್ತಾ ಇದ್ದೀರಾ ಅಂದ್ರೆ, ಅಥವಾ ಯೋಗ ಟೀಚರ್ಸ್ ಅಂದ್ರೆ ಭಗವದ್ಗೀತೆ ಗೊತ್ತಿರ್ಬೇಕು. ಹೆಂಗೆ? ವಿ ಹ್ಯಾವ್ ಟು ಗಿವ್ ಪ್ರೂಫ್ ಅಲ್ವಾ? ನೀವು ಕೇಳ್ಬೇಕು, ಅದ್ ಹೆಂಗ್ ಹೇಳ್ತೀರಾ? ಯೋಗ ಏನು ಭಗವದ್ಗೀತೆ ಅಧಿಕೃತವಾದ ಗ್ರಂಥ. ಕೃಷ್ಣ ಪರಮಾತ್ಮ ಅರ್ಜುನನ್ಗೆ ಹೇಳ್ತಾನೆ, ನಾನು ನಿನ್ಗೇನ್ ಯೋಗ ಹೇಳ್ತಾ ಇದ್ದೀನಿ, ವಾಟ್ ಎವರ್ ಕೃಷ್ಣ ವಾಸ್ ಕೌನ್ಸಿಲಿಂಗ್ ಟು ಅರ್ಜುನ, ಇಟ್ ವಾಸ್ ಪ್ಯೂರ್ಲಿ ಯೋಗ. ನಾನು ನಿನ್ಗೇನ್ ಈಗ ಯೋಗ ಹೇಳ್ಕೊಡ್ತಾ ಇದ್ದೀನಿ, ಇದನ್ನ 1,00,000 ವರ್ಷದ ಹಿಂದೆ ಸೂರ್ಯನಿಗೆ ಹೇಳ್ಕೊಟ್ಟಿದ್ದೆ ಅಂತಾನೆ ಕೃಷ್ಣ. ಅರ್ಜುನನಿಗೆ ಗಾಬರಿ ಆಗೋಗತ್ತೆ. 1,00,000 ವರ್ಷದ ಹಿಂದೆ ನೀ ಸೂರ್ಯನಿಗೆ ಹೇಳ್ಕೊಟ್ಟಿದ್ಯಾ? ಅರ್ಜುನನ್ಗೂ ಕೃಷ್ಣನ್ಗೂ ಎಷ್ಟು ವಯಸ್ಸು ವ್ಯತ್ಯಾಸ ಸರ್? 2 ವರ್ಷ. 2 ವರ್ಷ ಅಂತೆ. ಗೊತ್ತಿಲ್ಲದೆ ಇದ್ರೆ ಗೊತ್ತಿರೋರ ಹತ್ರ ತಿಳ್ಕೋಬೇಕು. ಹೌದಾ? ಈಗೋ ಇರಬಾರ್ದು. ಇವ್ರಿಗೆ ಗೊತ್ತಿದೆ ನಮ್ಗಿಂತ ಜಾಸ್ತಿ, ಬಟ್ ಅವ್ರು ಹೇಳಲ್ಲ, ತಿಳ್ಕೊಂಡ್ಬಿಡ್ತೀವಿ ಅಂತ. 4 ಜನ ಮುಂದೆ ಕೇಳಿದಾಗ ಹೇಳ್ಬಿಡ್ತಾರೆ, ಇಲ್ಲಾಂದ್ರೆ ನೀವು ಗೊತ್ತಿಲ್ಲ ಅನ್ಕೊಂಡ್ಬಿಡ್ತೀರಲ್ಲ, ಹಂಗೆ. ಅದಕ್ಕೆ ಈ ಅವಕಾಶವನ್ನ ನಾವು ಬಳಸ್ಕೋತೀವಿ. ಆಯ್ತಾ? ನನ್ಗಿಂತ 2 ವರ್ಷ ಮಾತ್ರ ದೊಡ್ಡವನು ನೀನು, 1,00,000 ವರ್ಷದಿಂದ ಹೇಳ್ಕೊಟ್ಟಿದ್ದೆ ಅಂತೆಲ್ಲ ಕೃಷ್ಣ ಪರಮಾತ್ಮ ಅಂತಾನೆ. ಆಗ ಕೃಷ್ಣ ಒಂದು ಶ್ಲೋಕ ಹೇಳ್ತಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತಾವಾನಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವ ಕವೇ ಬ್ರವೀತ್ ಅಂತ. ಅರೆ, ಇಮಂ ವಿವಸ್ವತೆ ಯೋಗಂ. ವಿವಸ್ವಾನ್ ಅಂದ್ರೆ ಸೂರ್ಯ ಭಗವಂತ. ನಾನು ಈ ವಿಶ್ವದ ಆದಿಯಲ್ಲಿ ಮೊದಲು ಈ ಯೋಗವನ್ನ ಸೂರ್ಯನಿಗೆ ಹೇಳ್ಕೊಟ್ಟೆ. ವಿವಸ್ವಾನ್ ಮನವೇ ಪ್ರಾಹ. ವಿವಸ್ವಾನ್ ಸೂರ್ಯ ಭಗವಂತ ಅವನ ಮಗನಾದ ಮನುವಿಗೆ ಹೇಳ್ಕೊಟ್ಟ. ಅಲ್ಲಿಂದ ಪರಂಪರಾಗತವಾಗಿ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಶ್ಲೋಕನೇ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಾರ್ಷಯೋ ವಿದುಹು ಸಕಾಲ ನೇಹ ಮಹತ ಯೋಗೋ ನಷ್ಟ ಪರಂತಪ. ಅದಾದ್ಮೇಲೆ ಸೂರ್ಯನಿಂದ ಮನುವಿಗೆ ಬಂತು, ಅವನಿಂದ ಇಕ್ಷ್ವಾಕು ವಂಶದ ಮುಖ್ಯಸ್ಥನಿಗೆ ಬಂತು. ಪರಂಪರವಾಗಿ ಅದೇ ರೀತಿ ಬಂತು. ಬಂದು 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 ನಷ್ಟ ಆಗೋಯ್ತು ಯೋಗ. ಆ ನಷ್ಟ ಆದ ಯೋಗವನ್ನ ಏನ್ ಮಾಡಿದ್ದಾರೆ? ತಿರ್ಗಾ ಏನಪ್ಪಾ ಅಂದ್ರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಮೂಲಕ ಅರ್ಜುನನಿಗೆ ಬೋಧನೆ ಮಾಡ್ದ. ಹಂಗಾಗಿ ಭಗವದ್ಗೀತೆಯ ಒಂದು ಯೋಗಕ್ಕೆ ಅಧಿಕೃತವಾದ ಗ್ರಂಥ. ಯೋಗ ಮಾಡ್ಬೇಕಾರೆ, ಮೆಡಿಟೇಷನ್ ಮಾಡ್ಬೇಕಾರೆ, ಪ್ರಾಣಾಯಾಮ ಮಾಡ್ಬೇಕಾರೆ ಯಾವ ರೀತಿ ಕೂತ್ಕೋಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನ ಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಶಶ್ಚಾನಾವಲೋಕಯನ್. ಈ ರೀತಿ ಕೂತ್ಕೋಬೇಕು ಅಂತ. ಇದು ವಿವರಣೆ 20 ನಿಮಿಷ ಇರುತ್ತೆ. ಹಾಗಾಗಿ ಭಗವದ್ಗೀತೆಯ ಶ್ಲೋಕ, ವೆಲ್ ಡೂಯಿಂಗ್ ಮೆಡಿಟೇಷನ್, ವೆಲ್ ಡೂಯಿಂಗ್ ಪ್ರಾಣಾಯಾಮ, ಹೌ ಯು ಹ್ಯಾವ್ ಟು ಸಿಟ್ ಅಂತ ಅದ್ರಲ್ಲಿ ಹೇಳ್ತಾನೆ ಶ್ರೀ ಕೃಷ್ಣ ಪರಮಾತ್ಮ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತೆಕ್ತ್ವ ಧನಂಜಯ ಸಿದ್ಧಿ ಅಸಿದ್ಧೋ ಸಮಭೂತ್ವ ಸಮತ್ವಂ ಯೋಗ ಉಚ್ಯತೆ. ಯೋಗ ಅಂದ್ರೆ ಏನು? ಕೆಲವು ಸರಿ ನಮ್ಗೆ ಸಿದ್ಧಿ ಸಿಗತ್ತೆ, ಕೆಲವು ಸರಿ ಅಸಿದ್ಧಿ ಸಿಗತ್ತೆ. ಅರೆ, ಸಮಟೈಮ್ಸ್ ವಿ ವಿನ್, ಸಮಟೈಮ್ಸ್ ವಿ ಲೂಸ್, irrespective of what happens. If you maintain your mind in a tranquility, that is called as real yogi ಅಂತಾನೆ. ಹೌದೋ ಅಲ್ವಾ? ಸೊ ಬುದ್ಧಿ ಯುಕ್ತೋ ಜಹತೀಯ ಉಭಯ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯುಜ್ಯಸ್ಯ ಯೋಗ ಕರ್ಮಸು ಕೌಶಲಂ. ಹೌದೋ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಲ್ಲೂ ಅವಂದೇ ಆದ ಒಂದೊಂದು ಸ್ಕಿಲ್ ಇರುತ್ತೆ. ಸೊ ಪ್ರಪಂಚದಲ್ಲಿ ಅಪ್ರಯೋಜಕರು ಯಾರೂ ಇಲ್ಲ. ಯು ಆರ್ ನಾಟ್ ಯೂಸ್ಲೆಸ್, ಬಟ್ ಯು ಪೀಪಲ್ ಆರ್ ಯೂಸ್ಡ್ಲೆಸ್. ನಾನ್ ನಿಮ್ಗೆ ಹೇಳ್ತಾ ಇರೋದಲ್ಲ, ಸ್ವಾಮಿ ವಿವೇಕಾನಂದ ನಮ್ಗೆಲ್ಲ ಹೇಳಿದ್ದು. ಯು ಆರ್ ನಾಟ್ ಯೂಸ್ಲೆಸ್, ಬಟ್ ಯು ಪೀಪಲ್ ಆರ್ ಯೂಸ್ಡ್ಲೆಸ್. ನಮ್ಗಿರೋ ಪೊಟೆನ್ಶಿಯಲ್ ನ ನಾವು ತುಂಬಾ ಚೆನ್ನಾಗಿ ಬಳಸ್ಕೋತಾ ಇಲ್ಲ. ಇದೇ ರೀತಿ ಯೋಗ ಪ್ರಕಾಶ್ ಸರ್ ಹತ್ರ ಒಂದ್ಸರಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ಹೇಳ್ದೆ, ನಿಮ್ಗೂ ವಯಸ್ಸಾಯ್ತು, ಕಾಲ ಆಯ್ತು. ಇಲ್ಲ, ಕಾಲ ಆಗಿಲ್ಲ, ವಯಸ್ಸಾಯ್ತು. ಆಯ್ತಾ? 64-65 ವಯಸ್ಸು ಅಂತೀರಾ. ಅದೇನೋ ಡಿಫ್ರೆಂಟ್ ಆಗಿ ಚಿತ್ರವಾಗಿ ಈ ಕೈಯಲ್ಲೋ ಅಲ್ಲೋಗಿರತ್ತೆ, ಆ ಕಾಲೆಲ್ಲೋ ಇಲ್ಲಿ ಬಂದಿರತ್ತೆ. ಆ ತರದೆಲ್ಲ ಮಾಡ್ತಿರಲ್ಲ, ಯಾಕೆ ಗುರುಗಳೇ ಅಂತ ಕೇಳ್ದೆ. ಅವಾಗ ಅವ್ರಂದ್ರು, ಶರೀರ ಮಾಧ್ಯಮ ಕಲಧರ್ಮ ಸಾಧನಂ ಅಂದ್ರು. ಏನಂಗಂದ್ರೆ
ಮನುಷ್ಯ ಏನೇ ಸಾಧನೆ ಮಾಡ್ಬೇಕಾದ್ರೂ ವೆರಿ ಫಸ್ಟ್ ವಿ ಹ್ಯಾವ್ ಟು ಗಿವ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಅವರ್ ಫಿಸಿಕಲ್ ಬಾಡಿ. ಹೌದು ಅಲ್ವಾ? ಈ ಶರೀರ ಆರೋಗ್ಯವಾಗಿದ್ರೇನೆ ನಮ್ಗೆ ದುಡ್ಡಿರ್ಲಿ, ಕಾಸಿರ್ಲಿ, ನಾಲೆಜ್ ಇರ್ಲಿ, ಸ್ಕಿಲ್ ಇರ್ಲಿ, ಯಾವ್ದನ್ನೇ ನಾವು ಉಪಯೋಗಿಸ್ಕೋಬೇಕಾರೆ ಫಸ್ಟ್ ನಮ್ ಶರೀರ ಚೆನ್ನಾಗಿಟ್ಕೋಬೇಕು. ನನ್ಗೊಂದ್ ಬುದ್ಧಿ ಮಾತಾಡ್ರು, ಅನ್ಲೆಸ್ ಅಂಟಿಲ್ ಯು ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಯು ಹ್ಯಾವ್ ಟು ಡೂ ಫಿಸಿಕಲ್ ಎಕ್ಸರ್ಸೈಸ್ ಅನ್ಬಿಟ್ರು. ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಯು ಹ್ಯಾವ್ ಟು ಡೂ ಫಿಸಿಕಲ್ ಎಕ್ಸರ್ಸೈಸ್. ಯಾಕಂದ್ರೆ ಬಾಡಿ ಎಷ್ಟು ಫ್ಲೆಕ್ಸಿಬಲ್ ಆಗಿರುತ್ತೋ ಅಷ್ಟು ಆರೋಗ್ಯದಾಯಕವಾಗಿರುತ್ತೆ. ಹಾಗಾಗಿ ಇವರು ಅಟ್ ದ ಏಜ್ ಆಫ್ ಈವನ್ 63, 64 ಪ್ರತಿನಿತ್ಯ 2-2.5 ಗಂಟೆ ಯೋಗಾಭ್ಯಾಸ ಮಾಡ್ತಾರೆ, 2 ಗಂಟೆ ವಾಕಿಂಗ್ ಮಾಡ್ತಾರೆ, ಅರ್ಧ ಮುಕ್ಕಾಲ್ ಗಂಟೆ ಓಡ್ತಾರೆ ಪ್ರತಿನಿತ್ಯ. ಈ ಸ್ಪೇರ್ಸ್ 3 to 4 hours ಫಾರ್ ಯೋಗ. ಸೊ ಹಾಗೆ ಮಾಡೋದ್ರಿಂದಲೇ ಅವರು, ನಮ್ಮ ಆಶ್ರಮ ಒಂದಿದೆ ಇಲ್ಲಿಂದ ಬೇಗೂರು 45 ಕಿಲೋಮೀಟರ್, ಅಲ್ಲಿಗೆ ಒಂದ್ಸರಿ ಸೈಕಲ್ ಹೊಡ್ಕೊಂಡ್ ಬಂದ್ಬಿಟ್ರು 45 ಕಿಲೋಮೀಟರ್. ಈ ವಯಸ್ಸಲ್ಲಿ ನಾನು ಇಷ್ಟೇ ಪರವಾಗಿಲ್ಲ, ಇದಕ್ಕಿಂತ ಮುಂದಕ್ಕೆ ಹೋಗಲ್ಲ, ಇವ್ರ ಕೆಪಾಸಿಟಿ ಇಷ್ಟಿದ್ಯಾ, ನನ್ ಕೈಲಾಗಲ್ಲ 40 ಕಿಲೋಮೀಟರ್ ಅಲ್ಲ, 40 ಕಿಲೋಮೀಟರ್ ಕಾರಲ್ಲಿ ಹೋದ್ರು ಸುಸ್ತಾಗತ್ ನಮ್ಗೆ. ಇವ್ರು 40 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಬಂದ್ರು. ಮತ್ತೊಂದ್ ದಿವಸ ಆಶ್ರಮಕ್ಕೆ ಹೋಗಿದ್ವಿ, 10-10:30 ಬೆಳಗ್ಗೆ. ಗುರುಗಳೇನ ಹೊರಡ್ತೀನಿ ಅಂದ್ರು. ಅಯ್ಯೋ ಇನ್ನೂ ಕೆಲ್ಸ ಇದೆ, ಈಗ ತಾನು ಬಂದಿದ್ವಲ್ಲ, ಹೆಂಗ್ ಹೋಗ್ತೀರಾ ಅಂದ್ರೆ ನಡ್ಕೊಂಡ್ ಹೋಗ್ತೀನಿ ಅಂದ್ರು. ಆಯ್ತು ಹೋಗಿ ಹಿಂದೆ ಹೊರಟೇ ಬಿಟ್ರು. 45 ಕಿಲೋಮೀಟರ್ ಅಲ್ಲಿಂದ ಮನೆಗ್ ನಡ್ಕೊಂಡೇ ಬಂದ್ಬಿಟ್ರು. ಎಷ್ಟು, 6 ತಿಂಗಳಾಯ್ತಾ? 6 ತಿಂಗಳಿಂದ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಈಸ್ ದ ಪವರ್ ಆಫ್ ಯೋಗ. ಅರ್ಸ್ ಗ್ರೇಟೆಸ್ಟ್ ಟ್ರೆಜರ್ ಲೈಸ್ ಇನ್ ಹ್ಯೂಮನ್ ಪರ್ಸನಾಲಿಟಿ. ಜಗತ್ತಿನ ಶ್ರೇಷ್ಠ ಸಂಪತ್ತು ಎಲ್ಲಿದೆ ಅಂದ್ರೆ ಮಾನವನ ಒಳಗಿದೆ. ಬಟ್ ಇವರು ಆಸನವನ್ನ ಚೂಸ್ ಮಾಡ್ಕೊಂಡಿದ್ದಾರೆ ಜೀವನವನ್ನ ಗೆಲ್ಲಕ್ಕೆ. ಬೇರೆ ಬೇರೆ ರೀತಿ ಯಾವ್ದ್ ಬೇಕಾರೆ, ಬರೀ ಪ್ರಾಣಾಯಾಮನೇ ಚೂಸ್ ಮಾಡ್ಕೊಂಡು ಗೆಲ್ಬಹುದು, ಬರೀ ಓಂಕಾರವನ್ನ ಚೂಸ್ ಮಾಡ್ಕೊಂಡು ಗೆಲ್ಬಹುದು, ಬರೀ ಭಕ್ತಿ ಯೋಗ, ಮಂತ್ರ ಯೋಗ, ಧ್ಯಾನ ಯೋಗ, ಕರ್ಮ ಯೋಗ, ರಾಜಯೋಗ, ಬೇಕಾದಷ್ಟು ಯೋಗಗಳಿದೆ. ಯಾವುದೇ ಒಂದು ಮಾರ್ಗ ಇಟ್ಕೊಂಡ್ರು ಆ ಮಾರ್ಗದಲ್ಲಿ ಎಷ್ಟು ಡೀಪ್ ಆಗಿ ಹೋಗ್ತೀವಿ ಅಂತ. ವಿತ್ ಯುವರ್ ಇನ್ವಾಲ್ವ್ಮೆಂಟ್ ಯು ವಿಲ್ ನೆವರ್ ಫೇಲ್, ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ಯು ವಿಲ್ ನೆವರ್ ಸಕ್ಸೀಡ್. ಹೌದಲ್ವಾ? ಅಬ್ದುಲ್ ಕಲಾಂ ಹೇಳ್ದಂತದ್ದು ಇವ್ರದ್ದು ಆ ಒಂದು ಇನ್ವಾಲ್ವ್ಮೆಂಟ್. ಹಾಗಾಗಿ ಇವತ್ತಿಗೂ ಈ ಏಜ್ ಅಲ್ಲೂ ಬಹಳ ಅದ್ಭುತವಾದ, ಮನಮೋಹಕವಾಗ ಕಣ್ಮನ ಸೆಳೆಯುವಂತ ಅಡ್ವಾನ್ಸ್ ಆಸನಗಳೆಲ್ಲ ಬಹಳ ಅದ್ಭುತವಾಗಿ ಮಾಡ್ತಾರೆ. ಅವ್ರಿಗೆ ಯಾವುದೇ ಏನೋ ವಾಮಪ್ ಅಥವಾ ಶಿಥಿಲೀಕರಣ ವ್ಯಾಯಾಮ ಯಾವುದು ಬೇಡ. ಇಲ್ಲಿ ಕೂತಿದ್ದಾರೆ, ಸ್ಟಾರ್ಟ್ ಅಂದ್ರೆ ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಯಾವಾಗ್ಲೂ ಸಿದ್ಧರು ಸಾಧಕರು ಅಂತ ಎರಡಿದೆ. ಸಿದ್ಧರು ಸಾಧಕರು. ಸಾಧಕರು ಅಂದ್ರೆ ಒಂಚೂರು ಇಲ್ಲಿ ಮಾಡಿ ಅಂದ್ರೆ ರೀ ಒಂದ್ 1/4 ಗಂಟೆ ಟೈಮ್ ಕೊಡಿ, ಹೋಗಿ ಒಂಚೂರು ವಾರ್ಮ್ ಅಪ್ ಮಾಡ್ಕೊಂಡ್ ಬರ್ತೀನಿ ಅಂತಾರೆ. ಅವ್ರು ಸಾಧಕರು. ಸಿದ್ಧರು ಎಲೆ ಎಳಿ ಮಾಡ್ತಾರೆ, ಅವ್ರಿಗೆ ಯಾವ್ದೇ ಪ್ರಿಪರೇಷನ್ನೇ ಬೇಕಾಗಿಲ್ಲ. ಸೊ ಆ ಮಟ್ಟಕ್ಕೆ ಹೋಗಿದ್ದಾರೆ. ಅದನ್ನೇ ಆಸನ ಸಿದ್ಧಿ ಅಂತೀವಿ. ಇನ್ ಎನಿ ಆಸನ ಇಫ್ ಯು ಆರ್ ಏಬಲ್ ಟು ಸ್ಟ್ಯಾಂಡ್ ಫಾರ್ 2.5 hours ವಿತೌಟ್ ಮೂವಿಂಗ್ ಎನ್ ಇಂಚ್, ಸೊ ದೆನ್ ಯು ಹ್ಯಾವ್ ಮಾಸ್ಟರ್ಡ್ ದಟ್ ಆಸನ. ಅದನ್ನ ಆಸನ ಸಿದ್ಧಿ ಅಂತ ಕರೀತಾರೆ. ಆ ಆಸನವನ್ನ ಸಿದ್ಧಿ ಮಾಡ್ಕೊಂಡಿರೋರು ನಮ್ ಜೊತೆ ಇದ್ದಾರೆ ಅಂದ್ರೆ ಇದೇ ನಿಜವಾದ ಯೋಗ. ಹೌದೋ ಅಲ್ವಾ? ಹಾಗಾಗಿ ಇವರ ಯೋಗ ಪ್ರದರ್ಶನ ಅದ್ಭುತವಾಗಿರುತ್ತೆ. ಅದನ್ನ ನೋಡೋಣ, ನಾವು ಅದನ್ನ ಗಮನಿಸೋಣ. ಜೊತೆಗೆ ಯೋಗ ತುಂಬಾ ಅನಿವಾರ್ಯ. ಇಟ್ ಈಸ್ ನಾಟ್ ಎ ವಾಂಟ್, ಇಟ್ ಈಸ್ ಎ ನೀಡ್. ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಯಾಕೆ ಬೇಕೇ ಬೇಕು ಅಂದ್ರೆ, ಈಗೆಲ್ಲ ಏನೋ ನೋಟ್ ಬ್ಯಾನ್ ಮಾಡ್ಬಿಟ್ಟಿದ್ರಲ್ಲ ನರೇಂದ್ರ ಮೋದಿ. ಆ ನೋಟ್ ಬ್ಯಾನ್ ಮಾಡಿದಂತ ಸಮಯದಲ್ಲಿ ನಾವೆಲ್ಲ ಮನೇಲಿ ಆರಾಮಾಗಿ ಕೂತಿದ್ವಿ, ನಮ್ ಕೆಲಸ ನಾವ್ ಮಾಡ್ಕೋತಾ ಇದ್ವಿ. ಈ ಬ್ಯಾಂಕ್ ಅವ್ರಿಗೆ ಕೆಲಸ ಜಾಸ್ತಿ. ಹೌದಲ್ವಾ? ಎಕ್ಸ್ಚೇಂಜ್ ಆಳು ಮೂಳು 108 ಇತ್ತಲ್ಲ. ಒಬ್ಬ ಬ್ಯಾಂಕ್ ಮ್ಯಾನೇಜರು ಬೆಳಗ್ಗೆ ಎದ್ದ ತಕ್ಷಣ ಓಡು, ರಾತ್ರಿ ಕತ್ಲಾದ್ಮೇಲೆ ಮನೆಗ್ ಬಾ. ಯಾಕಂದ್ರೆ ವರ್ಕ್ ಲೋಡ್ ಜಾಸ್ತಿ. ಅವ್ರ ಕೈ ಕೆಳಗಡೆ ಇರೋರು ಮಾಡದೆ ಹೋದ್ರು ಈಸ್ ಆನ್ಸರಬಲ್ ಸಿನ್ಸ್ ಈಸ್ ಎ ಟೀಚರ್. ಹೌದಾ? ನೀವ್ ಸರಿ ಮಾಡ್ದೇವ್ರೆ ಯಾರು ನಿಮ್ಗೇನು ಅನ್ನಲ್ಲ, ನಿಮ್ಗೆ ಹೇಳ್ಕೊಟ್ಟವ್ರು ಯಾರು ಅಂತಾರೆ. ಹೌದಾ ಅಲ್ವಾ? ಅದಕ್ಕೆ ನಮ್ ಸ್ಟೂಡೆಂಟ್ ಗಳಿಗೆ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ. ನನ್ಗೆ ಅವ್ರು ಚೆನ್ನಾಗ್ ಮಾಡ್ಲಿ, ಅವ್ರು ಆರೋಗ್ಯವಾಗಿರ್ಲಿ ಅಂತಲ್ಲ, ನನಗೆ ಯಾರು ಬೈಬಾರ್ದಲ್ಲ. ನನ್ ಸ್ವಾರ್ಥಕ್ಕೆ ಅವ್ರು ಚೆನ್ನಾಗ್ ಮಾಡೋ ತನಕ ಬಿಡಲ್ಲ ನಾನು. ಸೊ ಹೌದವ್ರ, ನಿಮ್ಗೆ ಹೇಳ್ಕೊಟ್ಟವ್ರು ಯಾರು ಅಂತಾರೆ. ಹಾಗೆ ಒಂದು ಬ್ಯಾಂಕ್ ಮ್ಯಾನೇಜರು ಸಿಕ್ಕಾಪಟ್ಟೆ ಕೆಲಸ, ಅವ್ರ ಕೆಳಗಡೆ ಅವ್ರು ಮಾಡ್ಲಿ ಬಿಡ್ಲಿ, ಈಸ್ ಆನ್ಸರಬಲ್ ಟು ಇಸ್ ಬಾಸ್. ಹಂಗಾಗಿ ಬೆಳಗೋದ್ರೆ ರಾತ್ರಿ ಬರೋದು ವೇಗದಿಂದ ಉದ್ವೇಗ, ಉದ್ವೇಗದಿಂದ ಅನಾರೋಗ್ಯ ಮನುಷ್ಯನ್ಗೆ. ಈ ರೀತಿ ಓವರ್ ವರ್ಕ್ ಮಾಡಿ 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 ಏನಾಯ್ತು ಅಂದ್ರೆ ಅವನ್ಗೆ ಹುಷಾರ್ ತಪ್ಪಿಡ್ತಾನೆ, ಸ್ವಲ್ಪ ಜ್ವರ ಗಿರ ಬಂದ್ಬಿಡತ್ತೆ. ನೋಡಿ, ಫ್ಯಾಮಿಲಿ ಅನ್ಕೋತಾನೆ, ಸಪ್ತಪದಿ ತುಳಿದು ಮದುವೆ ಆಗಿರೋ ಅಂತ ನನ್ನ ಧರ್ಮ ಪತ್ನಿ, ಆಯ್ತಾ, ಸೊ ಜೀವನ್ ಪರ್ಯಂತ ನಿನ್ ಜೊತೆ ಇರ್ತೀನಿ ಅಂತ ಹೇಳಿದಂತ ಧರ್ಮ ಪತ್ನಿ, ನಾನು ನನ್ನ ಕುಟುಂಬಕ್ಕೋಸ್ಕರ ಬೆಳಗಿಂದ ರಾತ್ರಿ ತನಕ ದುಡಿತಾ ಇದ್ದೀನಿ, ನನ್ಗೆ ಹುಷಾರಿಲ್ಲ, ಸ್ವಲ್ಪ ನನ್ನ ಹೆಂಡತಿಗೆ ಹೋಗಿ ಹೇಳ್ಕೊಂಡ್ರೆ ಬನ್ರಿ ಮಲ್ಕೊಳ್ರಿ, ಬಿಸಿನೀರ್ ಇಟ್ಕೊಡ್ತೀನಿ, ಗಂಜಿ ಮಾಡ್ಕೊಡ್ತೀನಿ, ಕೈ ಒತ್ತುತ್ತೀನಿ, ಕಾಲು ಒತ್ತುತ್ತೀನಿ ಅಂತ ನನ್ಗೆ ಶುಶ್ರೂಷೆ ಮಾಡ್ತಾಳೆ ನನ್ನ ಹೆಂಡತಿ ಅಂತ ಅನ್ಕೊಂಡು ಬಂದ್ ಹೇಳ್ತಾನೆ, ಲೇ ನನ್ಗೂ 3-4 ದಿವಸದಿಂದ ಯಾಕೋ ಹುಷಾರೇ ಇಲ್ಲ ಕಣೆ, ಹಿಂಗಾಗ್ಬಿಟ್ಟಿದ್ಯಲ್ಲ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್. ನಾವು ತಿಳ್ಕೋಬೇಕು,
ಇದು ಬರೀ ಗಂಡಸ್ರಿಗೆ ಮಾತ್ರ ಅನ್ವಯಿಸೋದಲ್ಲ, ಹೆಂಗಸ್ರಿಗೂ ಅನ್ವಯಿಸತ್ತೆ. ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಬೇರೆಯವರಿಂದ, ಮೆನಿ ಆ ಟೈಮ್ಸ್ ಅವರ್ ಎಕ್ಸ್ಪೆಕ್ಟೇಷನ್ ವಿಲ್ ನಾಟ್ ಬಿ ಮೆಟ್. ಆ ಟೈಮಲ್ಲೂ ನಾವು ಡಿಸ್ಟರ್ಬ್ ಆಗದೆ ಇರ್ತೇವಲ್ಲ, ಇವ್ರು ಹೇಳ್ದಂಗೆ ಕಿವಿಗೆ ಹತ್ತಿ, ಅದನ್ನ ನಾವು ಗಮನಿಸ್ಬೇಕು. ಸೆಲೆಕ್ಟಿವ್ ಲಿಸನಿಂಗ್ ಅಂತೀವಿ. ಸರಿ ಅಂತ ಹಿಂಗೆಲ್ಲ ಆಗಿದ್ಯಲ್ಲ ಅಂದಾಗ ಅವಳು ಹೇಳ್ತಾಳೆ, ರೀ ವೆಟರ್ನರಿ ಡಾಕ್ಟರ್ ಹತ್ರ ಹೋಗ್ರಿ ಅಂತಾಳೆ ಅವಳು. ವೆಟರ್ನರಿ ಗಂಡಂಗ್ ಆಶ್ಚರ್ಯ, ಇದೇನು ನಾನು ಕೈ ಒತ್ತೀನಿ, ಕಾಲು ಒತ್ತೀನಿ, ಕಷಾಯ ಮಾಡ್ಕೊಡ್ತೀನಿ, ಬಿಸಿನೀರ್ ಕೊಡ್ತೀನಿ ಅಂದ್ರೆ ವೆಟರ್ನರಿ ಏನೇನು ವೆಟರ್ನರಿ ಡಾಕ್ಟರ್ ಹತ್ರ ಹೋಗಿ ಅಂತ. ಇನ್ನೇನ್ರಿ ಮತ್ತೆ ಬೆಳಗ್ಗೆ 4 ಗಂಟೆಗೆ ಕೋಳಿ ಎದ್ದಂಗೆ ಎದ್ಬಿಡ್ತೀರಾ, 3 ನಿಮಿಷದಲ್ಲಿ ಪಕ್ಕ ಸ್ನಾನ ಮಾಡ್ಕೋತೀರಾ, ಸೋಪ್ ಹಾಕೋತಿರೋ ಇಲ್ವೋ ಗೊತ್ತಿಲ್ಲ ಆಯ್ತಾ. ಓಡ್ ಬಂದ್ ಟೇಬಲ್ ಮೇಲೆ ಕೂತ್ಕೊಂಡ್ರೆ 2 ನಿಮಿಷದಲ್ಲಿ ಕೋತಿ ತರ ಗಬಗಬ ಅಂತ ತಿಂತೀರಾ. ಇಲ್ಲಿಂದ ಕೆಲಸಕ್ಕೆ ಕುದುರೆ ಓಡೋದಂಗ್ ಓಡಾಡ್ತೀರಾ, ಅಲ್ಲಿ ಬೆಳಗಿಂದ ರಾತ್ರಿ ತನಕ ಕತ್ತೆ ದುಡ್ದಂಗ್ ದುಡಿತೀರಾ, ರಾತ್ರಿ ಮನೆಗ್ ಬರ್ತೀರಾ, ನಾನೋ ಮಕ್ಕಳು ಏನಾರು ಮಾತಾಡ್ರೆ ನಾಯಿ ತರ ಎಗರಾಡ್ತೀರಾ, ದನ ತಿಂದಂಗ್ ತಿಂದು ಎಮ್ಮೆ ಬಿದ್ಕೊಂಡಂಗ್ ಬಿದ್ಕೊಂಡ್ಬಿಡ್ತೀರಾ. ಇನ್ಯಾರ ಹತ್ರ ಹೋಗ್ಬೇಕು ನೀವು ಅಂತಾರೆ. ಹೌದಾ ಅಲ್ವಾ? ಮನುಷ್ಯ ಪಕ್ಷಿಯಂತೆ ಹಾರಬಲ್ಲ, ಮೀನಿನಂತೆ ಈಜಬಲ್ಲ, ಸಿಂಹದಂತೆ ಗರ್ಜಿಸಬಲ್ಲ, ನವಿಲಿನಂತೆ ನರ್ತಿಸಬಲ್ಲ, ಮನುಷ್ಯನಂತೆ ಮಾತ್ರ ಬದುಕಲಾರ. ಆ ಮನುಷ್ಯತ್ವವನ್ನ ಕೊಡುವಂತದ್ದೇ ಯೋಗ. ಹೌದಾ ಅಲ್ವಾ? ಗಂಡಂಗೆ ಆಕಾಶ ತಲೆ ಮೇಲೆ ಬಿದ್ದಂಗ ಆಗತ್ತೆ. ನಾ ಫ್ಯಾಮಿಲಿಗೋಸ್ಕರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀನಿ, ಹಿಂಗ್ ಅನ್ಬಿಟ್ಲಲ್ಲ ನನ್ನ ಹೆಂಡತಿ ಅಂತ ಬಹಳ ಆಶ್ಚರ್ಯದಿಂದ ಹಿಂಗೇ ನೋಡ್ತಾ ಇರ್ತಾರೆ. ಹೆಂಡತಿ ತಿರ್ಗಾ, ಯಾಕ್ರಿ ತಿರ್ಗಾ ಗೋಬೆ ನೋಡ್ದಂಗ್ ನೋಡ್ತಾ ಇದ್ದೀರಾ ಅಂತಾಳೆ. ಆಯ್ತಾ? ಸೊ ಮನುಷ್ಯನ ಜೀವನ ಈ ರೀತಿ ಪ್ರಾಣಿಗಳ ರೀತಿ ಆಗೋಗಿದೆ ನಮ್ಗೆ. ಹೌದಾ ಅಲ್ವಾ? ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ಹ್ಯೂಮನ್ ಬೀಯಿಂಗ್. ಅದಕ್ಕೆ ಒಂದ್ ಮಾತಿದೆ, ದೈವಾನುಗ್ರಹ ಹೇತುಕಂ ತ್ರೈಮೇ ತತ್ರ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಿತ ಅಂತ. ಇದ್ ನನ್ಗೆ ಹೇಳಿದ್ ದೇವ್ರು ಈ ಶ್ಲೋಕವನ್ನ. ಯಾವ್ದೋ ಸಂದರ್ಭದಲ್ಲಿ ಮಾಡ್ತಾ ಇರ್ಬೇಕಾರೆ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ, ಗೋಲ್ಡ್ ಮೆಡ್ಲು ತಗೊಂಡಿದ್ದೀರಾ, ನಿಸ್ವಾರ್ಥಿ ಇವ್ರು. ಅದಕ್ಕೆ ಸರ್ವಭೂತ ಹಿತೇರತಃ ಅಂತ. ನಮ್ಗೋಸ್ಕರ ಮಾತ್ರ ನಾವ್ ಮಾಡೋದಲ್ಲ, ಇವ್ರಿಗೋಸ್ಕರ ಮಾಡಲ್ಲ, ಯಾವ್ದೇ ಕ್ಲಾಸ್ ಮಾಡಲ್ಲ, ಯಾವ್ದೇ ಯೋಗ ಹೇಳ್ಕೊಟ್ಟು ದುಡ್ಡು ಸಂಪಾದನೆ ಮಾಡಲ್ಲ. ಬೇಕಾದಷ್ಟು ಜನ ಫೋನ್ ಮಾಡ್ತಾರೆ, ಇವ್ರು ಹೇಳ್ಕೊಡಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದ್ದ ಬನ್ನಿ, ಬೇಕಾದ್ರೆ ಫ್ರೀ ಆಗಿ ಹೇಳ್ಕೊಡ್ತಾರೆ. ಬಟ್ ಏನಪ್ಪಾ ಅಂದ್ರೆ ಇನ್ನೊಂದಷ್ಟು, ಇವಾಗ್ಲೂ ಬರ್ಬೇಕಾರೆ ಮಾತಾಡ್ತಾ ಇದ್ವಿ ನಾವು, ಕಾರಲ್ಲಿ ಬರ್ಬೇಕಾರೆ ಹೇಳಿದ್ರು, ಗುರುಗಳೇ ಇಲ್ಲೊಂದು ಜಾಗ ನೋಡಿದೀನಿ ಗೀತಾ ರೋಡ್ ಅಲ್ಲಿ, ನಮ್ಮ ಮೈಸೂರು ಯೋಗಿ ಸೀಮಾ ಇದಾರಲ್ಲ, ಅವ್ರಿಗೆ ಆ ಜಾಗನ ನಾನು ಮಾಡ್ಕೊಟ್ಬಿಡ್ತೀನಿ, ಪಾಪ ಅಲ್ಲಿ ಯೋಗ ಮಾಡ್ಕೊಂಡು ಹೋಗ್ಲಿ ಅವರು. ಯಾರಿಗಿರತ್ತೆ ಈ ಗುಣ? ಹೌದಾ ಅಲ್ವಾ? ಅದನ್ನ ಮನುಷ್ಯತ್ವ ಅಂತಾರೆ. ಅದು ಇವ್ರಿಗೆ ಯಾವ್ದ್ರಿಂದ ಬಂತು ಅಂದ್ರೆ ಆಸನ ಮಾಡಿ 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 ಯಾವಾಗ ಶರೀರ ಶುದ್ಧಿ ಆಗತ್ತೆ, ಆಟೋಮೆಟಿಕ್ ಆಗಿ ಮನಸ್ಸು ಶುದ್ಧಿ ಆಗತ್ತೆ. ಯಾವಾಗ ಮನಸ್ಸು ಶುದ್ಧಿ ಆಗತ್ತೆ, ಶರೀರನು ಶುದ್ಧಿ ಆಗತ್ತೆ. ಮೈಂಡ್ ಅಂಡ್ ಬಾಡಿ ದೇ ಬೋತ್ ಆರ್ ವೆರಿ ಮಚ್ ಇಂಟರ್ ರಿಲೇಟೆಡ್. ಹೌದಾ ಅಲ್ವಾ? ಹಾಗಾಗಿ ಸ್ವಲ್ಪ ಆದಷ್ಟು ಭಗವದ್ಗೀತೆ ಇದೆ, ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾಮ ಬೋಧಸ್ಯ ಯೋಗೋ ಭವತಿ ದುಃಖ. ಯೋಗ ಅಂದ್ರೆ ಏನು ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳಿದ್ದೇನೆ. ಯುಕ್ತ ಆಹಾರ ವಿಹಾರಸ್ಯ, ಟೇಕ್ ಕೇರ್ ಆಫ್ ಯುವರ್ ಫುಡ್ ಹ್ಯಾಬಿಟ್ಸ್, ವೆರಿ ಇಂಪಾರ್ಟೆಂಟ್. ನಾವು ಚೆನ್ನಾಗಿ ಯೋಗ ಮಾಡ್ಬಿಟ್ಟು, ಇವ್ರು ಯೋಗ ಹೆಂಗ್ ಮಾಡ್ತಾರೋ ಅದೇ ರೀತಿ ಈ ಟೇಕ್ ಕೇರ್ ಆಫ್ ಫುಡ್ ಹ್ಯಾಬಿಟ್. ದಿನಕ್ಕೆ 2 ಊಟ. ಇವ್ರು ನಾನ್ ಫ್ರೀ ಕೊಡ್ಸುದ್ರೆ ತಗೋತಾರೆ, ಅವ್ರ ಕಾಸಲ್ಲಿ ಅವ್ರು 3ನೇ ಸರಿ ತಿನ್ನಲ್ಲ, ಅವ್ರ ಮೊದ್ಲು ತಿನ್ನಲ್ಲ. ಆಯ್ತಾ? ದಿನಕ್ಕೆ 2 ಊಟ ಮಾಡ್ತಾರೆ, ಬೆಳಗೊಂದು ರಾತ್ರಿ ಒಂದು. ಹಂಗಾಗಿ ನಿಯಮಿತವಾದ ಆಹಾರ, ಹಿತಬುಕ್ ಮಿತಬುಕ್ ಋತುಬುಕ್ ಅರುಕ್ ಭವತಿ ಅಂತ ವಾಗ್ಭಟ ಹೇಳ್ತಾರೆ ಅಷ್ಟಾಂಗ ಹೃದಯದಲ್ಲಿ. ಹಾಗಾಗಿ ಆಹಾರದ ಬಗ್ಗೆ ಗಮನ ಕೊಡಬೇಕು. ಯುಕ್ತ ಆಹಾರ ವಿಹಾರಸ್ಯ, ವಿಹಾರಸ್ಯ ಅಂದ್ರೆ ವಿ ನೀಡ್ ಲಾಟ್ ಆಫ್ ರಿಲ್ಯಾಕ್ಸೇಷನ್. ಹೌದಾ ಅಲ್ವಾ? ಯಾವಾಗ್ಲೂ ಯೋಗ ಮಾಡು, ಧ್ಯಾನ ಮಾಡು, ಅಡ್ಗೆ ಮಾಡು, ಕೆಲ್ಸಕ್ಕೆ ಹೋಗು, ಬರೀ ಒತ್ತಡದಲ್ಲೇ ಇರಬಾರ್ದು. ವಿ ನೀಡ್ ಸಮ್ ರಿಕ್ರಿಯೇಷನ್. ಇದೊಂದು ಅವಕಾಶ ನಿಮ್ಗೆ. ಇಲ್ಲಿ ಬರೀ ಮಹಿಳಾ ಮನೆಗಳಿದ್ದೀರಾ, ತಿಂಗಳಿಗೆ ಒಂದ್ಸರಿ, ನಾವು 2 ತಿಂಗಳಿಗೆ ಒಂದ್ಸರಿ ಇಲ್ಲೇ ನಿಮಗ್ ಫನ್ ಸಿಗೋ ಅಂತ ಯಾವ್ದೋನೋ ಆಕ್ಟಿವಿಟಿ ಪ್ಲಾನ್ ಮಾಡೋದು, ಅಥವಾ ನೀವೇ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಡೇ ಪಿಕ್ನಿಕ್ ಹೋಗೋದು. ನಾವ್ ಮಾಡ್ತೀವಿ, ನಮ್ಮ ಮೈಸೂರು ಯೋಗಿಸಿಂದೆಲ್ಲ ನೆಕ್ಸ್ಟ್ ಭಾನುವಾರ ಪ್ರವಾಸಕ್ಕೆ ಹೋಗ್ತಾ ಇದೀವಿ, ಯೋಗ ಪ್ರವಾಸ ಅಂತ. 3 ತಿಂಗಳಿಗೆ ಒಂದ್ಸರಿ ಪ್ರವಾಸ ಹೋಗ್ತೀವಿ ನಾವು. ಅಲ್ಲಿ ಫನ್ ಮಾಡ್ತೀವಿ, ಖುಷಿಯಾಗಿರ್ತೀವಿ, ಹೊಸ ವಿಚಾರ ಕಲ್ತ್ಕೋತೀವಿ, ಧ್ಯಾನ ಮಾಡ್ತೀವಿ, ಆಟ ಆಡ್ತೀವಿ, ಎಲ್ಲಾನು ಮಾಡ್ತೀವಿ. ಕೃಷ್ಣ ಅದೇ ಹೇಳಿದ, ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು. ಯುಕ್ತ ಚೇಷ್ಟಸ್ಯ ಕರ್ಮಸು, ಆಲ್ವೇಸ್ ಡೂ ಓನ್ಲಿ ಗುಡ್ ಥಿಂಗ್. ಆಯ್ತಾ? The good thing what you are doing, do it in a good way. Practice makes man perfect, but that practice has to be perfect. ಹೌದಾ ಅಲ್ವಾ? ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ತಪ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಆ ತಪ್ಪೇ ಮುಂದುವರೆದು ಬಿಡುತ್ತೆ. ಹಾಗಾಗಿ ವಾಟ್ ವಿ ಡೂ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ವೆಲ್ ವಿ ಡೂ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಏನ್ ಅಭ್ಯಾಸ ಮಾಡ್ತಾ ಅದನ್ನ ಚೆನ್ನಾಗಿ ಮಾಡು. ಯಾವ್ದು ಒಳ್ಳೆ ಜಾಗ ಇದೆಯೋ, ಯಾವ್ದು ಒಳ್ಳೇದ್ ಮಾಡತ್ತೋ ನಿನ್ಗೆ, ಅದನ್ನ ಹೆಚ್ಚು ಹೆಚ್ಚು ಮಾಡು ಅಂತ ಈ ಶ್ಲೋಕದಲ್ಲಿ. ಆಯ್ತಾ? ಯುಕ್ತ ಸ್ವಪ್ನಾವ ಬೋಧಸ್ಯ, ಒಳ್ಳೇದ್ ಯೋಚನೆ ಮಾಡು ನೀನ್, ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ. ವಿಶಿಷ್ಟವಾದ ಶ್ಲೋಕ ಇದು, ಕೇಳಿಸ್ಕೊಳ್ಳಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ. 2ನೇ ನೋಡಿ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ.
ಎರಡು ಒಂದೇ ಹೇಳ್ತಾ ಇದ್ದೀನಿ, ಹೌದಾ ಅಲ್ವಾ? ಏನಿದ್ರ ಅರ್ಥ? ಇದೆಲ್ಲ ತಿಳ್ಕೊಬೇಕು ಯೋಗ ಅಂದ್ರೆ. ಡಿ ಕೆ ಸೈಂಗರ್ ಏನ್ ಹೇಳ್ತಾರೆ? ಜಸ್ಟ್ ಬೆಂಡಿಂಗ್ ದ ಬಾಡಿ ಇಸ್ ನಾಟ್ ಯೋಗ, ಮೆಂಡಿಂಗ್ ದ ಮೈಂಡ್ ಇಸ್ ಯೋಗ ಅಲ್ವಾ? ವಿವೇಕ ಬೇಕು ಮನುಷ್ಯನಿಗೆ. ಸೊ ಅಂದ್ರೆ ಏನಪ್ಪಾ ಇದ್ರ ಅರ್ಥ ಅಂದ್ರೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಃ ಅಂದ್ರೆ ಮನಸ್ಸಿನಲ್ಲಿ ಒಳ್ಳೇದೇ ಯೋಚನೆ ಮಾಡುವಂತದ್ದು, ಆ ಒಳ್ಳೇದನ್ನೇ ಬಾಯಿಯಿಂದ ಹೇಳುವಂತದ್ದು, ಏನ್ ಹೇಳ್ತಾನೋ ಅದೇ ರೀತಿ ನಡ್ಕೊಳ್ಳೋ ಅಂತವನು ಮಹಾತ್ಮನಾಗ್ತಾನೆ, ಅವನು ಯೋಗಿ ಅಂತ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಃ. ಮನ್ಸಲ್ಲೇ ಏನೋ ಯೋಚನೆ ಮಾಡ್ತಾನೆ, ಇಲ್ಲೇನು ಯೋಚನೆ ಮಾಡ್ತಾನೆ ಅದನ್ನ ಬಾಯಲ್ಲಿ ಹೇಳಲ್ಲ, ಬಾಯಲ್ಲಿ ಇನ್ನೊಂದ್ ಹೇಳ್ತಾನೆ ಮ್ಯಾನಿಪುಲೇಟ್ ಮಾಡಿ, ಏನ್ ಹೇಳ್ತಾನೆ ಅದನ್ನು ಮಾಡಲ್ಲ, ಮತ್ತೇನೋ ಮಾಡ್ತಾನೆ. ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ನಾವ್ ಆ ರೀತಿ ಇದೀವಿ ಈ ಕಾಲದಲ್ಲಿ, ಹೌದೋ ಅಲ್ವಾ? ಆ ರೀತಿ ದುರಾತ್ಮರಾಗದೆ ನಾವು ಮಹಾತ್ಮರಾಗ್ಬೇಕಾದ್ರೆ ಯೋಗನ ಸರಿಯಾದ ಒಂದು ಚೌಕಟ್ಟಲ್ಲಿ ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ಬೇಕು. ಮಾಡಿದಾಗ ನಾವು ಏನ್ ಬೇಕಾದ್ರೆ ಸಾಧನೆ ಮಾಡಕ್ಕೆ ಗಳಿಸಕ್ಕೆ ಸಾಧ್ಯ ಇದೆ. ಜೊತೆಗೆ 2 ವರ್ಷದಿಂದ ನಡೆಸ್ತಾ ಇದ್ದಾರೆ ಮೇಡಮ್ ಕ್ಲಾಸು ಅಂದ್ರು. ಸೊ ಇದು ಯೋಗೋತ್ಸವ, ಹೌದೋ ಅಲ್ವಾ? ಮನುಷ್ಯ ಉತ್ಸವ ಪ್ರಿಯ ಅಂತ ಕಾಳಿದಾಸ ಹೇಳ್ತಾರೆ. ಮನುಷ್ಯನ್ಗೆ ಉತ್ಸವ ಅಂದ್ರೆ ತುಂಬಾ ಇಷ್ಟ. ಇದೊಂದು ಉತ್ಸವ ಇದು, ಹೌದೋ ಅಲ್ವಾ? ಬರೀ ಸಂತೋಷ ಇದೆ, ಬರೀ ನಗು ಇದೆ. ಇಲ್ಲೇನು ದೀಪ ಬೆಳಗ್ತಾ ಇದೀವಿ ನಾವು, ಇಲ್ಲಿ ಹೂವಿದೆ, ಹೌದೋ ಅಲ್ವಾ? ಎಷ್ಟೊಂದ್ ಜನ ಸೇರಿದೀವಿ. ಸತ್ಸಂಗದಿಂದ ವಿವೇಕ, ಸತ್ಸಂಗತ್ವಂ ನಿಸ್ಸಂಗತ್ವೆ ನಿಸ್ಸಂಗತ್ವಂ ನಿರ್ಮೋಹತ್ವೆ ನಿರ್ಮೋಹತ್ವೆ ನಿಶ್ಚಲತತ್ವಂ ನಿಶ್ಚಲತತ್ವೆ ಜೀವನ್ ಮುಕ್ತಿ. ಎಲ್ ಬರತ್ತಿದು? ಭಜಗೋವಿಂದ ಮೋಹ ಮುದ್ಗರ. ಇದನ್ನೆಲ್ಲ ಕಲ್ತ್ಕೋಬೇಕು ನೀವು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕ್ವಿಸ್ ಕಾಂಪಿಟೇಷನ್ ಮಾಡ್ತೀನಿ, ಇದಕ್ಕೆಲ್ಲ ಆನ್ಸರ್ ಹೇಳ್ಬೇಕು. ಇದೆಲ್ಲ ಸುಲಭ, ಕಷ್ಟ ಇಲ್ಲ ತಿಳ್ಕೊಳಕ್ಕೆ. ನಾನೇನ್ ಓದಿಲ್ಲ, ನಾನು SSLC ಎಷ್ಟು ಸರಿ? 5 ಸಲ 3 ಸಲ ಆಯ್ತಾ. ನಾನೇನ್ ಕಾಲೇಜ್ ಮೆಟ್ಲು ಹತ್ತಿಲ್ಲ ನಾನು, ಬಟ್ ನಾನು ಮಾತಾಡ್ತೀನಿ ತಕ್ಕ ಮಟ್ಟಿಗೆ. 1 ಲಕ್ಷ ಶಿಷ್ಯಂದ್ರ ಇದ್ದಾರೆ ನನಗೆ ಇಡೀ ವರ್ಲ್ಡ್ ವೈಡ್. ಟಿವಿಲಿ ಮಾತಾಡಿದೀನಿ, ಆಕಾಶವಾಣಿಲಿ ಮಾತಾಡಿದೀನಿ. ಸಂಸ್ಕೃತ ಶ್ಲೋಕಗಳು, ಭಗವದ್ಗೀತೆ. ನಮ್ ಬಗ್ಗೆ ನಾವ್ ಹೇಳ್ಕೋಬಾರ್ದು, ಬಟ್ ಹೇಳ್ಕೊಳ್ದೇವ್ರ ನಿಮಗ್ ಗೊತ್ತಾಗ್ಬೇಕಲ್ಲ, ನನ್ಗೂ ಏನೋ ಒಂಚೂರು ಗೊತ್ತು ಅಂತ, ಹೌದೋ ಅಲ್ವಾ? ಸೆಲ್ಫ್ ಮಾರ್ಕೆಟಿಂಗ್ ಇಸ್ ಬೆಸ್ಟ್ ಮಾರ್ಕೆಟಿಂಗ್ ಅಂತೀವಿ. ಅಂದ್ರೆ ಯಾಕೆ ಇದೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದ್ರೆ, ನಾವು ತುಂಬಾ ಹೈಲಿ ಎಜುಕೇಟೆಡ್ ಆಗಿರ್ಬೇಕು, ನಮ್ಗೇನೋ ಸಂಸ್ಕೃತ ಕಲ್ತಿರ್ಬೇಕು. ನನಗೆ ಸಂಸ್ಕೃತ ಬರಲ್ಲ, ಸಂಸ್ಕೃತದ ಯಾವ ಶ್ಲೋಕ ಬೇಕಾದ್ರೆ ಹೊಡಿತೀನಿ ಬೇಕಾದ್ರೆ. ಅಂದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು, ಹೌದೋ ಅಲ್ವಾ? ಹಾಗಾಗಿ ಇದ್ರ ಕಡೆಲ್ಲ ಒಂದು ಆದಷ್ಟು ಹೆಚ್ಚು ಹೆಚ್ಚು ಗಮನ ಕೊಡಿ ಅಂತ ಹೇಳ್ತಾ, ಈಗ ಪ್ರಾಕ್ಟಿಕಲ್ಗೆ ಬಂದ್ಬಿಡೋಣ. ನಾಲೆಜ್ ಈಸ್ ನೋಯಿಂಗ್, ವಿಸ್ಡಮ್ ಈಸ್ ಡೂಯಿಂಗ್ ಅಂತ, ಹೌದೋ ಅಲ್ವಾ? ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್, ನೋಯಿಂಗ್ ವಿಲ್ ನಾಟ್ ಬಿಕಮ್ ಡೂಯಿಂಗ್, ಓನ್ಲಿ ಡೂಯಿಂಗ್ ವಿಲ್ ಬಿಕಮ್ ಡೂಯಿಂಗ್, ಹೌದಾ ಅಲ್ವಾ? ನಾನ್ ಬರೀ ಮಾತಾಡ್ತೀನಿ, ಇಷ್ಟೊತ್ತು ಮಾತಾಡಿದ್ರಲ್ಲ, ಮಾಡಿ ತೋರಿಸಿ, ದಯವಿಟ್ಟು ಕೇಳ್ಬೇಡಿ ಆಯ್ತಾ? ನಾವ್ ಮಾತಲ್ಲಿ ಯೋಗ, ನಾನು ಯೋಗ ಕ್ಲಾಸ್ ಮಾಡ್ತೀನಿ, ಅಸಂಖ್ಯ ಶಿಷ್ಯಂದ್ರಿಗಳಿದ್ದಾರೆ. ಈಗ ನೀವೇನ್ ಮಾಡಿದ್ವಿ ಆ ರೀತಿ ಸರಳವಾದ ನಾನ್ ಮಾಡಿಸೋ ಅಂತದ್ದು, ಇವರು ವಿಶೇಷವಾದ ವಿಶಿಷ್ಟವಾದ ಯೋಗವನ್ನ ಇವರು ಡೆಮೋ ಮಾಡ್ತಾರೆ. ಯಾಕೆ ಸರ್ ನಿಮ್ ಶರೀರದ ಮೇಲೆ ಇಷ್ಟೊಂದು ವರ್ಕ್ ಮಾಡ್ತಿರಲ್ಲ ಅಂತ ಕೇಳ್ದೆ. ಮುಕುಂದನ್ ಸರ್, ಇದು ಸಾಧನಾ ಶರೀರ, ಭಗವಂತ ಕೊಟ್ಟಿರೋದೇ ಸಾಧನೆ ಮಾಡಕ್ಕೆ. ಭಗವಂತ ನನ್ಗೆ ಹೆಂಗ್ ಕೊಟ್ಟಿದಾನೋ ಆದಷ್ಟು ಅಷ್ಟೇ ಚೆನ್ನಾಗಿ ಇಟ್ಕೊಂಡು ಅವ್ನು ವಾಪಸ್ ಕೊಡ್ಬೇಕು, ನಾನು ಹಾಳು ಮಾಡ್ಬಾರ್ದು. ಯಾವ್ದೋ ಬಾಡ್ವೆ ಮನೆಗ್ ನೀವು ಹೋಗಿರ್ತೀರಾ, ಆ ಮನೆ ಹೆಂಗೆಂಗೋ ಇಟ್ಕೊಂಡು ಹಾಳು ಮಾಡಿದ್ರೆ ಓನರ್ಗ್ ಬೇಜಾರಾಗಲ್ವಾ? ಅಷ್ಟ್ ಗೊತ್ತಾಗಲ್ವಾ ನಿಮ್ಗೆ? 108 ಪ್ರವಚನ ಮಾಡ್ತೀರಾ. ಇದು ಭಗವಂತ ಕೊಟ್ಟಿರೋ ಬಾಡಿಗೆ ಮನೆ. ನನ್ಗೆ ಬಹಳಷ್ಟು ದಿವಸ ಇಲ್ಲಿ ನಾವಿರಲ್ಲ, ಯಾವಾಗ್ಲೂ ಇದನ್ ಬಿಟ್ಟು ಆಚೆ ಹೋಗ್ತೀವಿ. ಆ ಹೋಗೋ ತನಕ ನನ್ಗೆ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿಟ್ಟು ಅವನ್ಗೆ ವಾಪಸ್ ಮಾಡ್ಬೇಕು, ಅದಕ್ಕಾಗಿ ಇಷ್ಟೊಂದು ಅಭ್ಯಾಸ ಮಾಡ್ತೀನಿ ಅಂತ ಅಂದ್ರು ಅವರು. ಕಡೆಗೆ ಒಂದೇ ಹೇಳಿ ನಿಲ್ಲಿಸ್ತೀನಿ, ಈ ರೀತಿ ಆಗ್ಬಾರ್ದು. ನನ್ನ ಹತ್ರ ಒಬ್ಬ ಬಂದಿದ್ರು, ಅವ್ರಿಗೆ ಕುಡಿಯೋ ಅಭ್ಯಾಸ ಆಯ್ತು. ಸರ್ ಈ ತರ ಅಡಿಕ್ಟ್ ಆಗೋಗಿದ್ದೀನಿ, ಡಿ ಅಡಿಕ್ಟೇಷನ್ ಸೆಂಟರು, ಆ ಸೆಂಟರು ಈ ಸೆಂಟರು, ಕೌನ್ಸಿಲಿಂಗು ಯಾವ್ದು ವರ್ಕ್ ಮಾಡ್ಲಿಲ್ಲ. ಯಾರೋ ಹೇಳಿದ್ರು ನಿಮ್ ಹತ್ರ ಹೋದ್ರೆ ಹಾಗೆ ಆಗತ್, ಹೋಗಿ ಅವ್ರು ಇದಾರೆ, ಅವ್ರು ಏನೋ ಒಂದ್ ಮಾಡ್ತಾರೆ, ನಿಮ್ ಗತಿ ಕಾಣಿಸ್ತಾರೆ ಅಂದ್ರು. ಆಯ್ತು ಬನ್ನಿ, ಏನೋ ಒಂದ್ ಗತಿ ಕಾಣಿಸೋಣ ಅನ್ಬಿಟ್ಟು ನಂದೇ ವಿಶೇಷವಾದ ಸಂಜೀವಿನಿ ಕ್ರಿಯಾ ಯೋಗ ಅಂತ ಮಾಡಿಸ್ತೀನಿ. ಬರೀ 10-12 ದಿವಸದ ಕೋರ್ಸು, ಬನ್ನಿ ಅಟೆಂಡ್ ಮಾಡಿ ಹಿಂದೆ. ಅಟೆಂಡ್ ಮಾಡಿದ್ರು, ಹೋದ್ರು. ಯಾವಾಗ್ಲೋ ಒಂದ್ 2-3 ತಿಂಗಳಾದ್ಮೇಲೆ ದಾರಿಯಲ್ಲಿ ಸಿಕ್ಕಿದ್ರು. ನೋಡ್ಬಿಟ್ಟು ಗುರುಗಳೇ ನಮಸ್ಕಾರ ಅಂದ್ರು. ನಮಸ್ಕಾರ, ಹೇಗಿದ್ದೀರಾ, ಏನ್ ಕತೆ ಅಂದ್ರು. ಸೂಪರ್ ಆಗಿದ್ದೀನಿ. ನೆನ್ಪಾಯ್ತು ನಿಮ್ಗೆ ಕುಡಿಯೋ ಅಭ್ಯಾಸ ಇತ್ತು, ಅದಕ್ಕೋಸ್ಕರ ನೀವು ಯೋಗಕ್ಕೆ ಬಂದಿದ್ರಿ, ಬಂದ್ರಲ್ಲ ಉಪಯೋಗ ಆಯ್ತಾ? ಗುರುಗಳೇ ತುಂಬಾ ಉಪಯೋಗ. ರೋಡಲ್ಲೇ ಅಡ್ಡ ಬಿದ್ದು ನಮಸ್ಕಾರವೇ ಮಾಡ್ಬಿಟ್ರು. ತುಂಬಾ ಉಪಯೋಗ ಆಯ್ತು ಗುರುಗಳೇ, ನನಗೆ ದಿ ಬೆಸ್ಟ್. ನಾನು ಜೀವನದಲ್ಲಿ ಒಳ್ಳೆ 10-12 ದಿವಸ ಕಳೆದಿರೋದು ಅಂದ್ರೆ ನಿಮ್ಮ ಸಮ್ಮುಖದಲ್ಲಿ. ಏವಂ ವಿಧೆ ಮತಸ್ಥಿತ್ವ ಸರ್ವಚಿಂತ ವಿವರ್ಜಿತಾನ್ ಗುರುಪಾದಿಷ್ಟ ಮಾರ್ಗೇನ ಯೋಗಮೇವ ಸಮಭ್ಯಸೇತ್. ಯಾವಾಗ್ಲೂ ಗುರುಪಾದಾರವಿಂದಗಳಲ್ಲಿ ಯೋಗವನ್ನ ಕಲಿಬೇಕು. ನಿಮ್ ಹತ್ರ ಬಂದ್ ಕಲ್ದೆ ತುಂಬಾ ಬೆನಿಫಿಟ್. ನನ್ಗೂ ಈಗೋ ನಾನು ಹೆಂಗೆ ಯಾರ ಕೈಲೂ ಆಗದೆ ಇದ್ದಿದ್ ಮಾಡ್ಬಿಟ್ಟಿದೀನಿ. 10 ವರ್ಷದ ಹಿಂದಿನ ಕತೆ. ಮೇಲೆ ಹೇಳಿ, ಕುಡಿಯೋ ಅಭ್ಯಾಸ ಏನಾಯ್ತು, ಏನ್ ಕತೆ? ಗುರುಗಳೇ ಮುಂಚೆ ನಿಮ್ ಹತ್ರ ಬಂದು ಯೋಗ ಎಲ್ಲ ಕಲಿಯಕ್ ಮುಂಚೆ ಈ ತರ ಚೇರ್ ಮೇಲೆ ಕೂತ್ಕೊಂಡು ಟೇಬಲ್ ಇಟ್ಕೊಂಡು ಲೋಟ ಬಾಟ್ಲು ಸೋಡಾ ಎಲ್ಲ ಇಟ್ಕೊಂಡು ಕುಡಿತಾ ಇದ್ದೆ. ಸೊ ಈಗ ನಿಮ್ ಹತ್ರ ಕಲ್ತಾದ್ಮೇಲೆ ಯಾವ ಆಸನದಲ್ಲಿ ಬೇಕಾದರೂ ಕುಡಿಯಬಲ್ಲೆ.
ಏನೋ ಯಾವ ಆಸನದಲ್ಲಿ ಬೇಕಾದರೂ ಕುಡಿಯಬಲ್ಲೆ ಅಂದ್ರು. ನಾನು ಅನ್ಕೊಂಡೆ ಯೋಗ ಯಾರ ಹತ್ರ ಕಲ್ತಿದ್ದು ಅಂದ್ರೆ ನನ್ನ ಹೆಸರು ಹೇಳ್ಬೇಡಿ ಅಂದೆ, ಬೇಕಾದ್ರೆ ಫೀಸ್ ವಾಪಸ್ ಕೊಟ್ಬಿಡ್ತೀನಿ ನಿನ್ಗೆ, ಹೇಳ್ಬೇಡಿ ಅಂದೆ. ಅಂದ್ರೆ ಬರೀ ಮೈ ಬಗ್ಸಿದ್ರೆ ಯೋಗವಲ್ಲ, ಹೌದಲ್ವಾ, ಮನಸ್ ಪರಿವರ್ತನೆ ಆಗ್ಬೇಕು. ಸೊ ದಟ್ ಈಸ್ ವಿಶ್ಡಮ್ ಅಂತ. ಹಾಗಾಗಿ ಆ ವಿಶ್ಡಮ್ ನಿಮ್ಗೆಲ್ಲ ಬರೋ ರೀತಿ ಆಗ್ಲಿ. ನನ್ಗೂ ತುಂಬಾ ಸಂತೋಷ ಆಯ್ತು. ಬರಕ್ ಮುಂಚೆ ನನಗೆ ಏನೋ ಒಂದ್ ಎಂತೂಸಿಯಾಸಮ್ ಇರ್ಲಿಲ್ಲ, ಯಾಕಂದ್ರೆ ಸುಮಾರು ಕಡೆ ಕರಿತಾನೆ ಇರ್ತಾರೆ, ಪ್ರತಿನಿತ್ಯ ಒಂದಲ್ಲ ಒಂದ್ ಕಡೆ ಹೋಗ್ತಾನೆ ಇರ್ತೀವಿ, ಮಾತಾಡ್ತಾನೆ ಇರ್ತೀವಿ. ಇಲ್ಲಿ ಬೇರೆ ಹೋಗ್ಬೇಕಾ ಅಂತ ಮುಂಚೆ ಕರೆದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ನಾವೇ ಹಿಂಗ್ ಮಕ ತೋರಿಸ್ತೀವಿ ಕರೀಲಿ ಅಂತ. ಈಗ ಕರೀದೇವರೇ ಸಾಕು ಅನ್ನೋ ರೀತಿ ಆಗಿರತ್ತೆ. ಬಟ್ ಇಲ್ಲಿ ಬಂದಾದ್ಮೇಲೆ ತುಂಬಾ ಎಂತೂಸಿಯಾಸಮ್ ಆಯ್ತು. ಎಲ್ಲಾರು ಯೂನಿಫಾರ್ಮ್ ಆಗಿದ್ದೀರಾ. ಒಂದು ಯೋಗ ನೃತ್ಯ ಅದ ಕೊರಿಯೋಗ್ರಾಫರ್ ಯಾರು? ಅಲ್ಲ, ನೀವೇ ಚೆನ್ನಾಗಿ ಮಾಡಿದೀರಾ. ಓಕೆ, ಕೊರಿಯೋಗ್ರಾಫರ್ ಒಂದ್ ಚಪ್ಪಾಳೆ. ಓಕೆ, ಇಷ್ಟ ಹೇಳ್ತಾ ನೆಕ್ಸ್ಟ್ ಓವರ್ ಟು ಆಂಕರ್. ಥ್ಯಾಂಕ್ ಯು, ನಮಸ್ತೆ.